ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ತನಸ್ವಯ ಅಡುಗೆ. ಇವತ್ತಿನ ದಿನ ನೋಡಿ ಲೆಫ್ಟ್ ಓವರ್ ಹಿಟ್ಟಿನಿಂದ ಒಂದು ಸೂಪರ್ ಟೇಸ್ಟಿಯಾಗಿರುವಂಥ ಸ್ನ್ಯಾಕ್ಸ್, ಈವ್ನಿಂಗ್ ಸ್ನ್ಯಾಕ್ಸ್ ಅಥವಾ ಬೋಂಡ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ತುಂಬ ಟೇಸ್ಟಿಯಾಗಿರುತ್ತೆ. ಖಂಡಿತ ವಿಡಿಯೋ ಕೊನೆವರೆಗೂ ನೋಡಿ, ನೀವು ಕೂಡ ನಿಮ್ಮಲ್ಲಿ ಮಾಡ್ಕೊಳ್ಳಿ. ಇವಾಗ ನೋಡಿ ಲೆಫ್ಟ್ ಓವರ್ ಹಿಟ್ಟು ಅಂದರೆ ಯಾವ ಹಿಟ್ಟು ಅಂತ ನೀವು ಕ್ವಶನ್ ಮಾಡ್ತಿರ್ಬೋದು. ಇವಾಗ ಲೆಫ್ಟ್ ಓವರ್ ಹಿಟ್ಟು ಅಂದರೆ ಇಡ್ಲಿ ನಾವೇನು ಮಾಡಿದಾಗ ಹಿಟ್ಟು ಸ್ವಲ್ಪನಾದರೂ ಮಿಕ್ಕಿರುತ್ತಲ್ಲ, ಆ ಹಿಟ್ಟಿಂದ ನಾನಿಲ್ಲಿ ಒಂದು ಸ್ನ್ಯಾಕ್ಸ್ ಮಾಡೋದು ತೋರಿಸ್ತಾ ಇದ್ದೀನಿ. ನೋಡಿ, ಇಡ್ಲಿ ಹಿಟ್ಟು ಮಿಕ್ಕಿರುತ್ತಲ್ಲ, 1 ಕಪ್ ಆಗೋಷ್ಟು ಇಡ್ಲಿ ಹಿಟ್ಟು ಮಿಕ್ಕಿದೆ. ಇವಾಗ ನೋಡಿ, ಅದಕ್ಕೆ ನಾನಿಲ್ಲಿ ಅರ್ಧ ಮುಕ್ಕಾಲು ಕಪ್ ಆಗೋಷ್ಟು ನಾನಿಲ್ಲಿ ಗೋಧಿ ಹಿಟ್ಟನ್ನು ಬಳಸ್ತಾ ಇದ್ದೀನಿ. ನಿಮಗೆ ಗೋಧಿ ಹಿಟ್ಟು ಇಷ್ಟ ಇಲ್ಲಂದರೆ ಮೈದಾ ಹಿಟ್ಟನ್ನು ಕೂಡ ಬಳಸಿ ಮಾಡ್ಬೋದು. ಇದಕ್ಕೆ ನೋಡಿ, ನಾನಿಲ್ಲಿ 1 ಸ್ಪೂನ್ ಆಗೋಷ್ಟು ಜೀರಿಗೆ ಹಾಕ್ಕೊಂಡಿದ್ದೀನಿ. ಹಾಗೆಯೇ ಕರಿಬೇವಿನ ಸೊಪ್ಪು ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ. ಖಾರಕ್ಕೆ ಹಸಿಮೆಣಸಿನ್ಕಾಯಿನ ಒಂದು 3 ಇಂದ 4 ಹಾಕ್ಕೊಂಡಿದ್ದೀನಿ, ಸಣ್ಣದಾಗಿ ಕಟ್ ಮಾಡಿಕೊಂಡು. ಹಾಗೆಯೇ ಕೊತ್ತಂಬರಿ ಸೊಪ್ಪನ್ನು ಅಷ್ಟೇ ಸಣ್ಣದಾಗಿ ಕಟ್ ಮಾಡ್ಕೊಂಡು ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ. ಹಾಗೆ ಒಂದು ದೊಡ್ಡ ಗಾತ್ರದ ಈರುಳ್ಳಿನ ಈ ಥರ ನೋಡಿ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ. ನೀವು ಫೈನಾಗಾದರೂ ಕಟ್ ಮಾಡ್ಕೊಳ್ಳಿ, ಉದ್ದುದ್ದಕ್ಕಾದರೂ ಕಟ್ ಮಾಡ್ಕೊಳ್ಳಿ. ಇವಾಗ ಉಪ್ಪು ರುಚಿಗೆ ಎಷ್ಟು ಬೇಕಷ್ಟು ನೋಡಿಕೊಂಡು ಹಾಕ್ಕೊಂಡಿದ್ದೀನಿ. ಹಾಗೆ ಅರ್ಧ ಚಿಟಿಕೆ ಆಗೋಷ್ಟು ಸೋಡಾ ಪೌಡ್ರನ್ನ ಹಾಕ್ಕೊಂಡಿದ್ದೀನಿ. ಜೊತೆಗೆ ಹಿಂಗನ್ನು ಹಾಕ್ಕೊಂಡಿದ್ದೀನಿ. ಹಿಂಗನ್ನು ಮಾತ್ರ ಹಾಕೋದು ಮರೀಲೇಬೇಡಿ, ತುಂಬ ಗರಿಗರಿಯಾಗಿ ಬರುತ್ತೆ ಹಿಂಗೆ ಹಾಕೋದ್ರಿಂದ. ಹಾಗೆಯೇ ನಾನಿಲ್ಲಿ ಒಂದೇ ಒಂದು ತುಂಡಾಗುವಷ್ಟು ಶುಂಠಿಯನ್ನು ಕೂಡ ತುರ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ. ಇವಾಗ ಎಲ್ಲ ಇಂಗ್ರೀಡಿಯೆಂಟ್ಸ್ ಹಾಕಾದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಕೈಯಿಂದ ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ಇನ್ನೂ ಚೆನ್ನಾಗಿ ಕಲಸೋಗುತ್ತೆ. ನೋಡಿ, ಮೊದಲೇ ನಾನಿಲ್ಲಿ ಸ್ಪೂನಿಂದ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ, ಜಸ್ಟ್ ಚೆನ್ನಾಗಿ ಬೆರೀಲಿ ಅಂಥೇಳಿ. ಅದಾದಮೇಲೆ ಕೈಯಿಂದನೇ ಇದನ್ನು ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಯಾಕಂದರೆ ನಾನು ಗೋಧಿ ಹಿಟ್ಟು ಹಾಕಿರೋದ್ರಿಂದ ಗೋಧಿ ಹಿಟ್ಟು ಮತ್ತು ನಾವೇನು ಇಡ್ಲಿ ಲೆಫ್ಟ್ ಓವರ್ ಹಿಟ್ಟಿರುತ್ತಲ್ಲ, ಅದು ಚೆನ್ನಾಗಿ ಬೆರಿಬೇಕು. 2 ಹಿಟ್ಟು ಚೆನ್ನಾಗಿ ಬೆರೆತ್ರೆ ಮಾತ್ರ ತುಂಬ ಟೇಸ್ಟಿಯಾಗಿ ಬರ್ತವೆ. ಇಡ್ಲಿ ಹಿಟ್ಟು ಒಂದು ಕಡೆ ಉಳ್ಕೊಂಡು ಗೋಧಿ ಹಿಟ್ಟು ಒಂದು ಕಡೆ ಮಿಕ್ಸ್ ಆದರೆ ಚೆನ್ನಾಗಾಗಲ್ಲ. ಸ್ಪೂನಿಂದ ಕಲಿಸಿದ್ರೆ ಅಷ್ಟು ಕ್ಲೀನಾಗಿ ಮಿಕ್ಸ್ ಆಗಲ್ಲ. ಕೈಯಿಂದನೇ ಮಿಕ್ಸ್ ಮಾಡ್ಕೊಂಡಿದ್ದೀನಿ, ನೋಡ್ತಿರ್ಬೋದು. ಇನ್ನೇನು ಹಾಕೋದೇನಿಲ್ಲ ಇದಕ್ಕೆ. ಖಾರಕ್ಕೆ ನೀವು ಅಚ್ಕಾರದ ಪುಡಿ ಕೂಡ ಹಾಕೋಬೋದು, ಅಷ್ಟು ನಾನು ಸಜೆಸ್ಟ್ ಮಾಡಲ್ಲ. ಸ್ವಲ್ಪ ಹೊತ್ತು ನೆನೆಲಿ, ಅಷ್ಟರೊಳಗೆ ಒಂದು ಚಟ್ನಿ ಮಾಡ್ಕೊಂಬಿಡೋಣ. ಇದಕ್ಕೆ ಸೂಪರ್ ಟೇಸ್ಟಿಯಾಗಿರೋಂಥ ಒಂದು ಶೇಂಗಾದ ಚಟ್ನಿ. ನೋಡಿ, ಶೇಂಗಾ 1 ಕಪ್ ಆಗೋ ಶೇಂಗಾನ ಚೆನ್ನಾಗಿ ಡ್ರೈ ರೋಸ್ಟ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಕಡಲೆ ಬೇಳೆ ಹಾಕ್ಕೊಂಡಿದ್ದೀನಿ 1 ಟೇಬಲ್ ಸ್ಪೂನ್ ಆಗೋಷ್ಟು. ಹಾಗೆಯೇ ಖಾರಕ್ಕೆ ಒಂದು ಹಸಿಮೆಣಸಿನ್ಕಾಯನ್ನು ಕೂಡ ಕಟ್ ಮಾಡಿಕೊಂಡು ಇದಕ್ಕೆ ಹುರ್ಕೊಳ್ಳೋಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಹುರ್ಕೊಂಡಾದ್ಮೇಲೆ ಇದಕ್ಕೆ ಬೆಳ್ಳುಳ್ಳಿ ಹಾಕ್ಕೊಳ್ತಾ ಇದ್ದೀನಿ, ನೋಡ್ತಿರ್ಬೋದು. ಬೆಳ್ಳುಳ್ಳಿ ಮತ್ತು 1 ಟೀ ಸ್ಪೂನಷ್ಟು ಜೀರಿಗೆ, ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಕೂಡ ಹಾಕ್ಕೊಂಡು ಅದನ್ನು ಕೂಡ ಡ್ರೈ ರೋಸ್ಟ್ ಮಾಡಿ ಇವಾಗ ಇದನ್ನು ಪೂರ್ತಿ ತಣ್ಣಗಾಗೋಕ್ಕೆ ಬಿಡಬೇಕು. ಇಷ್ಟೇ, ಡ್ರೈ ರೋಸ್ಟ್ ಮಾಡ್ಕೊಳ್ಳೋಕ್ಕೆ ಮತ್ತಿನ್ನೇನು ಬೇಕಾಗಿಲ್ಲ. ಇಷ್ಟು ಮಾತ್ರ ಹಾಕ್ಕೊಂಡು ಸ್ವಲ್ಪ ರುಚಿಗೆ ಎಷ್ಟು ಬೇಕಷ್ಟು ನೋಡಿಕೊಂಡು ಉಪ್ಪನ್ನು ಸೇರಿಸ್ಕೊಂಡು ಇದನ್ನು ರುಬ್ಬಿದ್ರೆ ಆಯಿತು. ಸ್ವಲ್ಪ ನಾನಿಲ್ಲಿ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ, ಚೆನ್ನಾಗಿ ಬರುತ್ತೆ ಫ್ಲೇವರ್ ಅಂತ. ನಿಮಗೆ ಬೇಕಂದರೆ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಕಾಯಿ ಕೂಡ ಹಾಕೋಬೋದು ಇದಕ್ಕೆ, ತೆಂಗಿನಕಾಯಿ. ಸ್ವಲ್ಪ ನೀರು ಹಾಕ್ಕೊಂಡು ಉಪ್ಪು ರುಚಿಗೆ ಎಷ್ಟು ಬೇಕಷ್ಟು ನೋಡ್ಕೊಂಡು ಹಾಕ್ಕೊಂಡು ನುಣ್ಣಗೆ ರುಬ್ಕೊಂಡ್ರೆ ಆಯಿತು. ಶೇಂಗಾ ಚಟ್ನಿ ರೆಡಿ ಆಗುತ್ತೆ. ತುಂಬ ಟೇಸ್ಟಿಯಾಗಿರುತ್ತೆ. ಈ ನಾನು ಮಾಡುವಂಥ ಸ್ನ್ಯಾಕ್ಸ್ ಏನಿರುತ್ತೆ ನೋಡಿ, ಬಜ್ಜಿ ಜೊತೆ ಅಥವಾ ಬೋಂಡ ಜೊತೆ ತುಂಬ ಟೇಸ್ಟಿಯಾಗಿರುತ್ತೆ. ಇವಾಗ ನೋಡಿ, ಚಟ್ನಿ ಕೂಡ ರೆಡಿ ಆಯಿತು. ಇವಾಗ ಎಣ್ಣೆ ಕೂಡ ಕಾಯಕ್ಕಿಟ್ಟಿದ್ದೀನಿ. ಹಿಟ್ಟು ಕೂಡ ಒಂದು 5 ನಿಮಿಷ ಚೆನ್ನಾಗಿ ನೆಂದರೆ ಸಾಕಾಗತ್ತೆ. ಚೆನ್ನಾಗಿ ಸೋಡಾ ಎಲ್ಲ ಹಾಕಿರ್ತೀವಲ್ಲ, ನೆನೆದ್ರೆ ಸಾಕು, ತುಂಬ ಗರ್ಗರಿಯಾಗಿ ಬರ್ತವೆ. ನೋಡ್ತಿರ್ಬೋದು, ಒಂದೊಂದೇ ಕಾಯ್ದಿರುವಂಥ ಎಣ್ಣೆಯಲ್ಲಿ ಹಾಕ್ಕೊಳ್ಬೇಕು. ಎಣ್ಣೆ ಪೂರ್ತಿಯಾಗಿ ಕಾಯಿಸಿನೇ ಹಾಕ್ಕೋಬೇಕು, ಯಾಕಂದರೆ ಇದು ಇಡ್ಲಿ ಹಿಟ್ಟಾಗಿರೋದ್ರಿಂದ ತಳ ಹಿಡಿಯುತ್ತೆ. ಅರ್ಧಂಬರ್ಧ ಎಣ್ಣೆ ಕಾಯಿಸಿ ಹಾಕೋದ್ರಿಂದ ತಳ ಹಿಡ್ಕೊಂಡ್ಬಿಡುತ್ತೆ. ಹಾಗಾಗಿ ಸ್ವಲ್ಪ ಚೆನ್ನಾಗಿ ಎಣ್ಣೆ ಕಾಯಿಸ್ಕೊಂಡು ಹಾಕ್ಕೊಂಡು ಸ್ವಲ್ಪ ಲೋ ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಕೆಂಪಗಾಗೋವರೆಗೂ, ಕ್ರಿಸ್ಪಿ ಆಗೋವರೆಗೂ ನೀವು ಫ್ರೈ ಮಾಡ್ಕೋಬೇಕಾಗತ್ತೆ. ಇದನ್ನು ಡೆಫಿನೆಟ್ಲಿ ಇದನ್ನು ಒಂದು ಸತಿ ಖಂಡಿತ ನೀವು ಕೂಡ ಇಡ್ಲಿ ಹಿಟ್ಟು ನಿಮ್ಮ ಮನೇಲಿ ಮಿಕ್ಕಿರುತ್ತೆ, ಅಥವಾ ಇಡ್ಲಿ ಹಿಟ್ಟಿಂದ ಏನಾದರೂ ಸ್ನ್ಯಾಕ್ ಮಾಡೋಣ ಅಂತ ಅಂದ್ಕೊಂಡ್ರೆ ಈ ರೆಸಿಪಿ ಮಾತ್ರ ಖಂಡಿತವಾಗ್ಲೂ ಮಾಡೋದನ್ನು ಮರಿಬೇಡಿ. ಖಂಡಿತ ಮಾಡ್ಕೊಳ್ಳಿ, ತುಂಬ ಟೇಸ್ಟಿಯಾಗಿರುತ್ತೆ. ಆಮೇಲೆ ಈ ಬೋಂಡ ಏನಿರುತ್ತೆ ನೋಡಿ, ಸ್ವಲ್ಪನೂ ಎಣ್ಣೆ ಕೂಡ ಹೀರ್ಕೊಳ್ಳಲ್ಲ, ಅಷ್ಟು ಟೇಸ್ಟಿಯಾಗಿ ಬರ್ತವೆ. ಇವಾಗ ನೋಡ್ತಿರ್ಬೋದು, ಈವನ್ನಾಗಿ ಎಲ್ಲ ಕಡೆ ಗೋಲ್ಡನ್ ಬ್ರೌನ್ ಆಗೋವರೆಗೂ ಸ್ವಲ್ಪ ಟೈಮ್ ತೊಗೊಳುತ್ತೆ. ಯಾಕಂದರೆ ಹಿಟ್ಟಿರುತ್ತಲ್ಲ, ಇಡ್ಲಿ ಹಿಟ್ಟು ಚೆನ್ನಾಗಿ ಫ್ರೈ ಆಗಬೇಕಲ್ಲ ಒಳಗಡೆವರೆಗೂ, ಸ್ವಲ್ಪ ಟೈಮ್ ತೊಗೊಳುತ್ತೆ. ಮೀಡಿಯಮ್ ಹೈ ಫ್ಲೇಮ್ ಇಟ್ಕೊಂಡು ಸ್ವಲ್ಪ ಹೊತ್ತು, ಜಾಸ್ತಿ ಹೊತ್ತು ಈ ಥರ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡಿಕೊಂಡ್ರೆ ಆಯಿತು. ನೋಡಿ, ಸುಮಾರು ಹೊತ್ತು ನಾನಲ್ಲಿ ಫ್ರೈ ಮಾಡಿಕೊಂಡು ತೆಗಿತಾ ಇದ್ದೀನಿ ಒಂದು ಬೇರೆ ಸರ್ವಿಂಗ್ ಪ್ಲೇಟ್ಗೆ. ಇದೇ ಥರ ಎಲ್ಲವನ್ನು ಬೋಂಡವನ್ನು ನಾನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನೀವು ಈ ಮೈಸೂರು ಬೋಂಡ ಏನು ತಿಂದಿರ್ತಾರಲ್ಲ, ಅದೇ ಟೇಸ್ಟಲ್ಲೇ ಇರುತ್ತೆ. ನೀವು ಹಿಟ್ಟು ನೆನೆಸೋ ಅಗತ್ಯ ಎಲ್ಲ, ದಿಢೀರಾಗಿ ಮಾಡ್ಕೊಂಡ್ಬಿಡ್ಬೋದು ಮೈಸೂರು ಬಜ್ಜಿ ಅಥವಾ ಈ ಬೋಂಡನ. ತುಂಬ ಟೇಸ್ಟಿಯಾಗಿರುತ್ತೆ. ಸೊ ನೋಡಿ, ಇವಾಗ ಚಟ್ನಿ ಜೊತೆ ಸ್ವಲ್ಪ ಈರುಳ್ಳಿನ ಕಟ್ ಮಾಡಿಕೊಂಡು ಹಾಕ್ಕೊಂಡು ಸರ್ವ್ ಮಾಡ್ಕೊಂಡಿದ್ದೀನಿ. ತುಂಬ ಕ್ರಿಸ್ಪಿಯಾಗಿ ಒಳಗಡೆ ಸಾಫ್ಟಾಗಿರುತ್ತೆ. ನನಗಂತೂ ಈ ಬೋಂಡ ತುಂಬ ಇಷ್ಟ ಟೇಸ್ಟು. ನೀವು ಕೂಡ ನಿಮ್ಮ ಮನೆಯಲ್ಲಿ ಇದನ್ನು ಮಾಡ್ಕೊಂಡು ನೋಡಿ, ನಿಮಗೂ ಕೂಡ ಇಷ್ಟ ಆಗುತ್ತೆ. ಈವ್ನಿಂಗ್ ಸ್ನ್ಯಾಕ್ಸ್ಗೆ ಒಳ್ಳೆ ಪರ್ಫೆಕ್ಟ್ ಆಗಿರುವಂಥ ಚಾಯ್ಸ್ ಅಂತ ಹೇಳ್ಬೋದು. ಖಂಡಿತ ಇದನ್ನು ನೀವು ಕೂಡ ನಿಮ್ಮ ಮನೇಲಿ ಮಾಡಿಕೊಂಡು ಎಂಜಾಯ್ ಮಾಡಿ. ಸೊ ಇವತ್ತಿನ ಈ ರೆಸಿಪಿ ನಿಮಗೆ ಖಂಡಿತ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿರೋ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಮತ್ತೆ ಸಿಗ್ತೀನಿ ಮತ್ತೊಂದು ರೆಸಿಪಿಗೆ. ಥ್ಯಾಂಕ್ ಯು.